ತಂದೆ ತಾಯಿ ಬಂಧು ಬಳಗವೇ ಏನಾದ್ರೂ ಭಿಕ್ಷೆ ಹಾಕಿ ಪುಣ್ಯ ಕಟ್ಕೊಡ್ರಮ್ಮ. ಬಹಳ ದಿನಗಳಿಂದ ಹೊಟ್ಟೆಗೆ ಅನ್ನವಿಲ್ಲದೆ ಹಸಿದು ಸಂಕಟವಾಗುತ್ತಿದೆ. ಅನ್ನಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡ ಶಿವನೇ, ಕಾಸೊಂದು ನೀಡ ಶಿವನೇ. ಓಯ್ಯ ಅನ್ನಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡ ಶಿವನೇ, ಕಾಸೊಂದು ನೀಡ ಶಿವನೇ. ನಿಮಗೆ ಕೈ ಮುಗಿದು ತಮ್ಮಯ್ಯ ಅಂತೀನಿ. ನಿಮ್ಮಲ್ಲಿರುವುದು ಏನಾದರೂ ನೀಡಿ ಬಡವನ ಉಸಿರು ಉಳಿಸಿ. ಯಾರಾದರೂ ಏನಾದರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳ್ರಪ್ಪ, ಪುಣ್ಯ ಕಟ್ಕೊಳ್ಳಿ. ದೇವ ಮಾರುತೇಶ್ವರ, ನನ್ನದು ಇದು ಯಾವ ಜನ್ಮದ ಕರ್ಮವಪ್ಪ, ಯಾವ ಜನ್ಮದ ಎಂತಹ ಪರಿಸ್ಥಿತಿ ಇದ್ದರೂ ಭೂಮಿ ತಾಯಿಯತ್ತ ಬೀಜ ಹಾಕುತ್ತಿರುವ ನನ್ನ ಕೈಗಳಿಂದಲೇ ಇಂದು ಭಿಕ್ಷೆ ಬೇಡುವಂತಾಯಿತು. ಜೀವದ ಕಡು ಕೋಪ ಹಸಿದ ಒಡಲಿನ ತಾಪ, ದೈವದ ಕಡು ಕೋಪ ಯಾವ ಜನ್ಮದ ಶಾಪ, ನನಗಿಂದು ಪರಿತಾಪ ಯಾವ ಜನ್ಮದ ಶಾಪ, ನನಗೆಂದು ಪರಿತಾಪ ಹಸಿದ ಒಡಲಿನ ತಾಪ. ಹಸಿವು ಸಂಕಟ ತಾಳಲಾರೆ ಈ ನೋವನ್ನು. ಹೀಗೆ ಮುಂದುವರೆದರೆ ಈ ರೈತನ ಕಣ್ಣೀರಿಗೆ ಆಸರೆ ಯಾರು? ಈ ರೈತನ ಕಣ್ಣೀರಿಗೆ ಆಸರೆ ಯಾರು? ಅಯ್ಯೋ ಅಮ್ಮ, ಹಸಿವು ಹಸಿವು.
ಏ ಕಾನ್ಸ್ಟೇಬಲ್ ಜೀಪ್ನಲ್ಲಿರುವ ನೀರು ಬಾಟಲನ್ನು ತೆಗೆದುಕೊಂಡು ಬನ್ನಿ. ನನಗಾದ ಅನ್ಯಾಯವನ್ನು ಸೂಕ್ತ ಸಮಯ ಬರುವವರೆಗೂ ಯಾರ ಮುಂದೆಯೂ ಹೇಳಬಾರದು. ಹೇಗೆ ರಾಮಣ್ಣವ್ರೆ ಒಬ್ಬರೇ ಏನೋ ಮಾತನಾಡ್ಕೊತಿದ್ದಾರಲ್ಲ, ಏನಾಗಿದೆ ಹೇಳಿ. ನಿಮ್ಮ ಆತ್ಮ ಕೇಳಿ ಇನ್ಸ್ಪೆಕ್ಟರ್ ಜಗನ್ನಾಥ್ ಇದ್ದೇನೆ. ಗೊತ್ತಾಯಿತು ಸಾಹೇಬರೇ, ಗೊತ್ತಾಯಿತು. ನಿಮ್ಮ ಕಾಲಿಗೆ ಏನಾಗಿದೆ ರಮಣ್ಣವರು? ಇಲ್ಲಿಗೆ ಹೇಗೆ ಬಂದಿರಿ? ಇಲ್ಲಿಗೆ ಹೇಗೆ ಬಂದೆ, ಯಾವಾಗ ಬಂದೆ, ಅದ್ಯಾವುದು ನನಗೆ ಗೊತ್ತಿಲ್ಲ ಸಾಹೇಬರೇ, ಗೊತ್ತಿಲ್ಲ. ಯಾಕೋ ನನಗೇನೋ ನೀವು ಮುಚ್ಚಿಡುವಂತೆ ಕಾಣುತ್ತದೆ. ಇರಲಿ, ವಿಚಾರಿಸಿಕೊಳ್ಳುತ್ತೇನೆ. ಸಾಹೇಬರೇ, ನೀವು ನೋಡಲು ನನ್ನ ತಮ್ಮನ ಸಮಾನ ಇದ್ದೀರಿ. ನಿಮ್ಮ ಹತ್ತಿರ ನಾನೇನು ಮುಚ್ಚಿಡಲಿ ಸಾಹೇಬರೇ, ನಾನೇನು ಮುಚ್ಚಿಡಲಿ? ನೋಡಿ, ನೀವು ದಯಮಾಡಿ ಹೇಳಬೇಡಿ. ಅದು ಯಾವುದು ಹೇಳಿ ರಮಣ್ಣನವ್ರೆ. ಅಸಹಾಯಕರಿಗೆ ಸಹಾಯ ಮಾಡುವುದಕ್ಕೆ ನಾನು ಇರುವುದು. ಸಾಹೇಬರೇ, ನಾನು ಈಗ ಎಲ್ಲಿದ್ದೇನೆ, ನಮ್ಮ ಊರು ಎಲ್ಲಿ ಬರುತ್ತೆ, ಅದ್ಯಾವುದು ಒಂದು ನನಗೆ ಗೊತ್ತಿಲ್ಲ ಸಾಹೇಬರೇ, ಗೊತ್ತಿಲ್ಲ. ಭಿಕ್ಷೆ ಬೇಡಿ ಕೂಡಿಸಿದ ಹಣವನ್ನೆಲ್ಲ ತಗೋರಿ, ನನ್ನನ್ನು ನಮ್ಮೂರಿಗೆ ಕಳಿಸಿ ಬಿಡಿ ಸಾಹೇಬರೇ, ಕಳಿಸಿ ಬಿಡಿ. ನನ್ನ ತಮ್ಮ ಹುಲಿಯರನ್ನು ಹಾಗೂ ಆ ಊರಿನ ರೈತರನ್ನು ನೋಡಬೇಕಂತ ಈ ಜೀವ ವಿಲವಿಲನ ಒದ್ದಾಡಕತ್ತೈತ್ರಿ ಅಪ್ಪ, ಒದ್ದಾಡಕತ್ತೈತಿ. ನೀವು ನನ್ನ ತಮ್ಮನ ಸಮಾನ ಅದೀರಿ. ಈ ಸಿಟ್ಟಾಗ ಎಲ್ಲಿ ಹೋಗ್ಬೇಕಂತ ತಿಳಿತಿಲ್ಲ, ಭಾಷೆ ಬರುತ್ತಿಲ್ಲ. ಎಲ್ಲ ಬೇಡ್ರಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ, ನನ್ನನ್ನು ನಮ್ಮೂರಿಗೆ ಕಳಿಸಿ ಬಿಡಿ ಸಾಹೇಬ್ರೆ, ಕಳಿಸಿ. ಎಂತ ಕೆಲಸ ಮಾಡ್ತೀರಿ ರಮಣನವ್ರೆ? ನಿಮ್ಮ ನ್ಯಾಯ ನಿಷ್ಠೆ ಸಹಾಯ ಸಹಕಾರ ಉಪಕಾರ ಪಡೆದ ನಿಮ್ಮೂರ ಜನ, ನಿಮ್ಮ ಸುತ್ತೂರಿನ ಜನ ಅವರವರ ಮನೆಯಲ್ಲಿ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡುತ್ತಾರೆ. ಅಂತದ್ರಲ್ಲಿ ನೀವು ಈ ರೀತಿ ನನ್ನ ಕಾಲಿಗೆ ಬೀಳೋದು ಸರಿಯಲ್ಲ. ನೋಡಿ, ನಾ ಬೇರೆ ಕೇಸಿನ ಮೇಲೆ ಈ ಊರಿಗೆ ಬಂದಿದ್ದೆ. ಕೆಲಸ ಮುಗಿಸ್ಕೊಂಡು ಮರಳಿ ಹೋಗುವಾಗ ನೀವು ಸರಿಯಾದ ಸಮಯಕ್ಕೆ ಭೇಟಿ ಆದ್ರೆ ಬನ್ನಿ, ಹೋಗೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ ಅಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ. ನನ್ನ ಪಾಲಿಗೆ ನೀವು ದೇವ್ರು ಸಿಕ್ಕಂಗ ಸಿಕ್ಕ್ರಿ ಅಪ್ಪ, ದೇವ್ರು ಸಿಕ್ಕಂಗ ಸಿಕ್ಕ್ರಿ. ನಿಮ್ಮ ಬೂಟು ಬಿಡು ಜಗದಾಗ ಕೂತು ಬರ್ತೇನ್ರಿ, ನನ್ನ ಮೂರಿಗೆ ಕಳಿಸಿ. ಏ ಕಾನ್ಸ್ಟೇಬಲ್, ಇವರನ್ನು ಕರೆದುಕೊಂಡು ಬನ್ನಿ.